ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವಿದ್ದೀವಿ ರಾಮೇಶ್ವರಂನಲ್ಲಿ. ಎಲ್ರೂ ಬೆಳಗ್ಗೆನೇ ಎದ್ದು ರೆಡಿಯಾಗಿ ದೇವಸ್ಥಾನ ರೀಚ್ ಆಗೋಷ್ಟೊತ್ತಿಗಾಗಲೇ 5:30 ಆಗಿತ್ತು. ಅಲ್ಲಿಂದ ನೇರವಾಗಿ ಟಿಕೆಟ್ ತಗೊಂಡು ದರ್ಶನಕ್ಕೆ ಅಂತ ನಾವು ಹೊರಟಿದ್ದೀವಿ. ಇವಾಗ ನಾವು ಹೋಗ್ತಾ ಇರೋದು ಸ್ಫಟಿಕಲಿಂಗ ದರ್ಶನಕ್ಕೆ. ಈ ಸ್ಫಟಿಕಲಿಂಗ ದರ್ಶನ ಪ್ರತಿದಿನ 5 ಗಂಟೆಯಿಂದ 6 ಗಂಟೆವರೆಗೂ ಮಾತ್ರ ಇರುತ್ತೆ. ದರ್ಶನ ಎಲ್ಲ ಮುಗಿಸಿ ನಾವು ಹೊರಟಿದ್ದು ಅಗ್ನಿ ತೀರ್ಥದ ಕಡೆಗೆ. ಇದನ್ನ ಅಗ್ನಿ ತೀರ್ಥ ಅಂತ ಹೇಳ್ತಾರೆ. ಮೊದಲಿಗೆ ನಾವಿಲ್ಲಿ ಒಂದು ಮುಳುಗಿ ಸ್ನಾನ ಮಾಡಿ ಆನಂತರ ಬಾವಿ ಸ್ನಾನಕ್ಕೆ ಹೋಗಬೇಕು. ನಾವು ಕೂಡ ಅದೇ ಥರ ಸಮುದ್ರ ಸ್ನಾನನ ಮುಗಿಸ್ಕೊಂಡು ಆಮೇಲೆ ಬಾವಿ ತೀರ್ಥಕ್ಕೆ ಹೊರಟ್ವಿ. ಇಲ್ಲಿ 22 ಬಾವಿಗಳಿಂದ ನೀರನ್ನ ಹಾಕ್ತಾರೆ. 22 ಪವಿತ್ರ ಕುಂಡ ಸ್ನಾನ ಮಾಡೋದ್ರಿಂದ ಬರೀ ದೇಹದ ಶುದ್ಧಿ ಅಷ್ಟೇ ಅಲ್ಲ, ಆತ್ಮದ ಶುದ್ಧಿ ಕೂಡ ಆಗಿರುತ್ತೆ ಅಂತ ಹೇಳ್ಬೋದು. ಕುಂಡ ಸ್ನಾನ ಆದ್ಮೇಲಿಂದ ಮತ್ತೆ ಸ್ನಾನ ಮಾಡೋ ಹಾಗಿಲ್ಲ, ಹಾಗೆ ಡ್ರೆಸ್ ಚೇಂಜ್ ಮಾಡಿ ರೆಡಿಯಾಗಿ ದರ್ಶನಕ್ಕೆ ಹೋಗೋದಷ್ಟೇನೆ. ಇಲ್ಲಿ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಅಂತಾನೆ ಸಪ್ರೇಟ್ ಜಾಗ ಇರುತ್ತೆ. ನಾವು ರೆಡಿಯಾಗಿ ಬರೋ ಅಷ್ಟೊತ್ತಿಗೆ ಲೇಟ್ ಆಗಿತ್ತು, ಹಾಗಾಗಿ ದೇವಸ್ಥಾನದಲ್ಲಿ ಸ್ವಲ್ಪ ರಶ್ ಕೂಡ ಇತ್ತು. ಇವಾಗ ಮತ್ತೆ ಟಿಕೆಟ್ ತಗೊಂಡು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನದಲ್ಲಿ ಎಂಟ್ರಿ ಟಿಕೆಟ್ ಯಾವ ಥರ ಇದೆ ಅಂತ ಅಂದರೆ, ದೇವರ ದರ್ಶನಕ್ಕೆ ಮೊದಲನೇ ಸಾಲಲ್ಲಿ ಹೋಗೋದಕ್ಕೆ ಬೇರೆ ಟಿಕೆಟ್ ಇರುತ್ತೆ, ಮತ್ತು 2ನೇ ಸಾಲಿನಲ್ಲಿ ಹೋಗೋದಕ್ಕೆ ಬೇರೆ ಟಿಕೆಟ್ ಇರುತ್ತೆ. ನಾವು ಕಾಶಿಯಿಂದ ತಂದಿದ್ದಂತಹ ಗಂಗಾ ಜಲನ ದೇವರ ಅಭಿಷೇಕ ಕೊಟ್ಟು ದೇವರ ದರ್ಶನ ಮಾಡ್ಕೊಂಡ್ವಿ. ದರ್ಶನ ಮುಗಿಸ್ಕೊಂಡು ಬರ್ತಾ ಇದ್ದಂಗೆ ಪ್ರಸಾದ ಕೊಡ್ತಾ ಇದ್ರು. ಇಲ್ಲಿಂದ ನಾವು ಹೊರಟಿದ್ದು ರೂಮ್ ಕಡೆಗೆ. ರೂಮಲ್ಲಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ತಿಂಡಿ ತಿಂದು ಹಾಗೆ ನಾವು ಧನುಷ್ಕೋಡಿ ಕಡೆ ಹೊರಡ್ತಾ ಇದ್ದೀವಿ. ಧನುಷ್ಕೋಡಿ ರಾಮೇಶ್ವರಮಿಂದ ಸುಮಾರು 20 ಕಿಲೋಮೀಟರ್ ಅಷ್ಟು ದೂರದಲ್ಲಿದೆ. ನಾವು ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ನಮಗೆ ಎಡಗಡೆ ಮತ್ತು ಬಲಗಡೆ 2 ಕಡೆನೂ ಸಮುದ್ರ ಕಾಣಿಸುತ್ತೆ. ಇನ್ನು ಈ ಧನುಷ್ಕೋಡಿ ಒಂದು ಕಡೆ ಹಿಂದೂ ಮಹಾಸಾಗರ, ಮತ್ತೊಂದು ಕಡೆ ಬಂಗಾಳ ಕೊಲ್ಲಿಯಿಂದ ಸುತ್ತುವರೆದಿದೆ. ಇದೇ ನಮ್ಮ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ. ಗಾಳಿ ನೋಡಿ ಎಷ್ಟು ಧನುಷ್ಕೋಡಿಗೆ ಶ್ರೀಲಂಕಾ ಹತ್ರದಲ್ಲಿರೋದ್ರಿಂದ ಶ್ರೀಲಂಕಾ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ರು. ನೆಕ್ಸ್ಟ್ ಅಲ್ಲಿಂದ ನಾವು ಲಕ್ಷ್ಮಣ ತೀರ್ಥ ಕಡೆ ಹೋಗ್ತಾ ಇದ್ದೀವಿ. ರಾಮೇಶ್ವರಂನಲ್ಲಿರುವಂತಹ 22 ಪವಿತ್ರ ಕುಂಡಗಳಲ್ಲಿ ಈ ಲಕ್ಷ್ಮಣ ತೀರ್ಥವು ಕೂಡ ಒಂದಾಗಿದೆ. ನೆಕ್ಸ್ಟ್ ಇಲ್ಲಿಂದ ನಾವು ಪಂಬನ್ ಬ್ರಿಡ್ಜ್ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನೀರು ನೋಡಿ ಎಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇದೆ. ಹಾಗೆ ಇನ್ನೊಂದು ಕಡೆ ಬಂದರೆ ಫಿಶಿಂಗ್ ಬೋಟ್ಗಳು ಕಾಣಿಸುತ್ತೆ. ಇದು ದೇಶದ ಮೊದಲ ವರ್ಟಿಕಲ್ ಪಂಬನ್ ರೈಲ್ವೆ ಬ್ರಿಡ್ಜ್. ಸಮುದ್ರದ ಒಳಗಡೆ ಮಾಡಿರುವಂತಹ ಬ್ರಿಡ್ಜ್ ಇದು.